ರಾಜಿ ಬದ್ನಿಕಾಯಿ ಪಲ್ಯ ಮಾಡಪ್ಪ ಇವತ್ತು. ಅಯ್ಯ ಬದ್ನಿಕಾಯಿ ಪಲ್ಯ ತಿನ್ಬೇಕು ಅನ್ಸಾಯತ್ತೆ ನಿಮ್ಗೆ ತಡ್ರಂಗಾರ ಮಾಡ್ಕೊಡ್ತೀನಿ. ಫಸ್ಟ್ ನಾ ಅದಕ್ಕೆ ಏನ್ ಮಾಡ್ತೇನಂದ್ರ ಬದ್ನಿಕಾಯಿನ ಹಿಂಗ್ ಚಂದಂಗ ಹೋಳ್ ಮಾಡ್ಕೊಂಡು ನೀರ್ನೆ ಹಾಕಿಟ್ಕೋತೀನಿ. ಇಲ್ಲಾಂದ್ರ ಬದ್ನಿಕಾಯಿ ಲಗುನ ಕಪ್ಪಾಗ್ಬಿಡ್ತಾವ. ಈ ಕಡೆ ಒಗ್ಗಣ್ಣಿಗೆ ಅಂತ ಹೇಳಿ ಉಳ್ಳಾಗಡ್ಡಿ, ಟೊಮ್ಯಾಟೊ, ಕೊತ್ತಂಬರಿನ ಹೆಚ್ಚಿಟ್ಕೋತೇನೆ. ಒಲಿ ಮೇಲೆ ಒಂದ್ ಬಾಳ್ಗಿ ಇಟ್ಟು ಅದಕ್ಕೊಂದ್ ಸ್ವಲ್ಪ ಎಣ್ಣೆ ಹಾಕಿ ಸಾಸ್ವಿ, ಜೀರಿಗೆ, ಕರಿಬೇವು, ಉಳ್ಳಾಗಡ್ಡಿ, ಟೊಮ್ಯಾಟೊ ಹಾಕಿ ಒಗ್ಗಣ್ಣಿನ ಚಂದಂಗ ಫ್ರೈ ಮಾಡ್ಕೋತೇನೆ. ಉಳ್ಳಾಗಡ್ಡಿ ಒಂದ್ ಸ್ವಲ್ಪ ಬೆಂದ ಮೇಲೆ ಅದಕ್ಕೆ ಒಂದ್ ಸ್ಪೂನ್ ಹಸಿ ಖಾರ ಹಾಕಿ ಜೊತೆಗೆ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಒಂದು ಸ್ಪೂನ್ ಬೆಲ್ಲ ಹಾಕಿ ಒಗ್ಗಣ್ಣಿನ ಚಂದಂಗ ಫ್ರೈ ಮಾಡ್ಕೋತೇನೆ. ಈಗೇನು ಹೆಚ್ಚಿಟ್ಕೊಂಡಿರ್ತೇವಲ್ಲ ಆ ಬದ್ನಿಕಾಯಿನ ಈ ಒಗ್ಗರಣೆಗೆ ಹಾಕಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಗುರೋಳು ಪುಡಿ, ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಸ್ಪೂನ್ ಸಾಂಬಾರು ಮಸಾಲ ಹಾಕಿ 1-2 ಸ್ಪೂನ್ ಹುಣಸೆ ಹುಳಿ ಹಾಕಿ ಇದನ್ನೆಲ್ಲದನ್ನು ಚಂದಂಗ ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು ಗ್ಲಾಸ್ ನೀರು ಹಾಕಿ ಬದ್ನಿಕಾಯಿನ ಒಂದು 10-15 ನಿಮಿಷ ಕುದಿಸ್ಕೋಬೇಕು. ಈಗ ಇದ್ರ ಜೊತೆಗೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಉದುರಿಸಿ ಒಂದು 5 ನಿಮಿಷ ಬೇಯಿಸಿದ್ರೆ ಮಸ್ತ್ ಅಂದ ಬದ್ನಿಕಾಯಿ ಪಲ್ಯ ರೆಡಿ ಆಕೈತಿ. ಬರ್ರಿ ತಿಂದು ನೋಡಿ ಹೆಂಗಾಗೈತಂತ ಹೇಳ್ರಿ.